ಅಯ್ಯೋ ಅವಳು ಕೇಳ್ಬೇಡ ಅಂತ ಹೇಳ್ದ ಅಮ್ಮಂದ ಏನೋ ಹೇಳಪ್ಪ ಆಯ್ತು ಹೆಣ್ಮಕ್ಳು ವಿಚಾರ. ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು ಸಿಒಡಿ ತನಿಖೆಯನ್ನು ಕೊಟ್ಟಿದ್ರು ರಣ್ಯಾರಾವ್ ಕೇಸ್ ವಿಚಾರದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ. ಬಹುಶಃ ಸಿಐಡಿ ಅಧಿಕಾರಿಗಳು ಕೂಡ ಸಮರ್ಥವಾಗಿ ಇದನ್ನು ತನಿಖೆ ಮಾಡಿ ಅವ್ರು ಹೇಳಿರ್ತಾರೆ, ಸರ್ ನಾವು ರಿಪೋರ್ಟ್ ಕೊಡ್ತೀವಿ, ಇದರಲ್ಲಿ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ, ಗಣ್ಯರು ಕೂಡ ಇದ್ದಾರೆ, ಇದರಲ್ಲಿ ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಅವರು ತಿಳಿಸಿದ್ದ ಮೇರೆಗೆ ಅವರ ಸಿಒಡಿಯಿಂದ ವಾಪಸ್ ತಗೊಂಡಿದ್ದಾರೆ. ಆದರೆ ಅವರು ಸಿಒಡಿ ತನಿಖೆ ವಾಪಸ್ ತಗೊಂಡಿರಬಹುದು, ಆದರೆ ಇವತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಇಡಿ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು ಮತ್ತು ರೆವಿನ್ಯೂ ಗುಪ್ತಚರ ಇಲಾಖೆ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರ. ನಿನ್ನೆ ಸಿಒಡಿ ತಗೊಂಡಿರ್ತಕ್ಕಂಥದ್ದು ಬಹುಶಃ ಸಿಒಡಿ ವರದಿ ಕೂಡ ಇರ್ತಕ್ಕಂಥ ನೈಜ ವರದಿಯನ್ನು ಕೊಡ್ತಾರೆ ಅಂತ ಹೇಳಿ ಮುಜುಗರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ವಾಪಸ್ ತಗೊಂಡಿರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಹೇಳ್ತಾರೆ. ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟರ್ ಭಾಗಿಯಾಗಿದ್ದಾರೆ ಅಂತ ನೋಡ್ರಿ, ಆಯ್ತು ತನಿಖೆ ಮಾಡ್ರಿ. ನಿನ್ನೆ ಇನ್ಯಾರೋ ಒಬ್ಬರು ನಮ್ಮ ಎಸ್ ಟಿ ಸೋಮಶೇಖರ್ ಹೇಳಿದ್ರು ಬಿಜೆಪಿ ಅವರವರು ಅಂತ. ಆತನೇ ಬಿಜೆಪಿನ ಕಾಂಗ್ರೆಸ್ ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ಅಂದ್ರೆ ಅವ್ರು ಯಾಕೆ ಆಗಿರಬಾರ್ದು? ಕೇಂದ್ರ ಸಚಿವರಾಗಿದ್ರೆ ಮದುವೆಗೆ ಹೋಗಬೇಕಾಗಿತ್ತಲ್ಲ, ಅಷ್ಟು ಕ್ಲೋಸ್ ಆಗಿದ್ದಿದ್ರೆ. ಕೇಂದ್ರ ಸಚಿವರಾಗಿತ್ತು ಅಂತಂದ್ರೆ ಬೆಂಗಳೂರಲ್ಲಿ ಯಾಕೆ ಸ್ಮಗ್ಲಿಂಗ್ ಮಾಡಕ್ಕೆ ಇದು ಮಾಡ್ತಾರೆ? ಇಡೀ ದೇಶದಲ್ಲಿ ಮಾಡಬಹುದು ಅವರೆಲ್ಲ ಕೂಡ. ಈ ತರ ಡೈವರ್ಷನ್ ಮಾಡೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ಒಬ್ಬ ಸಚಿವರಿಗೆ ಅಷ್ಟೊಂದು ಗೌರವ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದ್ರೆ ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ವರದಿ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳನ್ನು ಹೇಳಬೇಕು ಹೊರತು ಊಹಾಪೋಹಗಳ ಮೇಲೆ ಜನಗಳ ಮನಸ್ಸನ್ನ ಬೇರೆ ಕಡೆ ತಗೊಂಡೋಗ್ತಕ್ಕಂಥದ್ದು ಅದು ಸಂತೋಷ್ ಲಾಡ್ ಅವ್ರ ಬಾಯಲ್ಲಿ ಬರ್ತದೆ ಅನ್ಕೊಂಡಿಲ್ಲ. ಅವರೊಬ್ಬರು ಸಜ್ಜನರು ಅನ್ಕೊಂಡಿದ್ವಿ ನಾವು. ಅದಕ್ಕೋಸ್ಕರ ಅವ್ರು ಏನ್ ಹೇಳಿಕೆ ಇದೆ ಅನ್ನೋ ಅದು ಮರುಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ಅದರಲ್ಲೇನಾದ್ರೂ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಅಯ್ಯೋ ಅವಳು ಕೇಳ್ಬೇಡ ಅಂತ ಹೇಳ್ದ ಅಮ್ಮಂದ ಏನೋ ಹೇಳಪ್ಪ ಆಯ್ತು ಹೆಣ್ಮಕ್ಳು ವಿಚಾರ. ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು ಸಿಒಡಿ ತನಿಖೆಯನ್ನು ಕೊಟ್ಟಿದ್ರು ರಣ್ಯಾರಾವ್ ಕೇಸ್ ವಿಚಾರದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ. ಬಹುಶಃ ಸಿಐಡಿ ಅಧಿಕಾರಿಗಳು ಕೂಡ ಸಮರ್ಥವಾಗಿ ಇದನ್ನು ತನಿಖೆ ಮಾಡಿ ಅವ್ರು ಹೇಳಿರ್ತಾರೆ, ಸರ್ ನಾವು ರಿಪೋರ್ಟ್ ಕೊಡ್ತೀವಿ, ಇದರಲ್ಲಿ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ, ಗಣ್ಯರು ಕೂಡ ಇದ್ದಾರೆ, ಇದರಲ್ಲಿ ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಅವರು ತಿಳಿಸಿದ್ದ ಮೇರೆಗೆ ಅವರ ಸಿಒಡಿಯಿಂದ ವಾಪಸ್ ತಗೊಂಡಿದ್ದಾರೆ. ಆದರೆ ಅವರು ಸಿಒಡಿ ತನಿಖೆ ವಾಪಸ್ ತಗೊಂಡಿರಬಹುದು, ಆದರೆ ಇವತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಇಡಿ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು ಮತ್ತು ರೆವಿನ್ಯೂ ಗುಪ್ತಚರ ಇಲಾಖೆ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರ. ನಿನ್ನೆ ಸಿಒಡಿ ತಗೊಂಡಿರ್ತಕ್ಕಂಥದ್ದು ಬಹುಶಃ ಸಿಒಡಿ ವರದಿ ಕೂಡ ಇರ್ತಕ್ಕಂಥ ನೈಜ ವರದಿಯನ್ನು ಕೊಡ್ತಾರೆ ಅಂತ ಹೇಳಿ ಮುಜುಗರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ವಾಪಸ್ ತಗೊಂಡಿರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಹೇಳ್ತಾರೆ. ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟರ್ ಭಾಗಿಯಾಗಿದ್ದಾರೆ ಅಂತ ನೋಡ್ರಿ, ಆಯ್ತು ತನಿಖೆ ಮಾಡ್ರಿ. ನಿನ್ನೆ ಇನ್ಯಾರೋ ಒಬ್ಬರು ನಮ್ಮ ಎಸ್ ಟಿ ಸೋಮಶೇಖರ್ ಹೇಳಿದ್ರು ಬಿಜೆಪಿ ಅವರವರು ಅಂತ. ಆತನೇ ಬಿಜೆಪಿನ ಕಾಂಗ್ರೆಸ್ ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ಅಂದ್ರೆ ಅವ್ರು ಯಾಕೆ ಆಗಿರಬಾರ್ದು? ಕೇಂದ್ರ ಸಚಿವರಾಗಿದ್ರೆ ಮದುವೆಗೆ ಹೋಗಬೇಕಾಗಿತ್ತಲ್ಲ, ಅಷ್ಟು ಕ್ಲೋಸ್ ಆಗಿದ್ದಿದ್ರೆ. ಕೇಂದ್ರ ಸಚಿವರಾಗಿತ್ತು ಅಂತಂದ್ರೆ ಬೆಂಗಳೂರಲ್ಲಿ ಯಾಕೆ ಸ್ಮಗ್ಲಿಂಗ್ ಮಾಡಕ್ಕೆ ಇದು ಮಾಡ್ತಾರೆ? ಇಡೀ ದೇಶದಲ್ಲಿ ಮಾಡಬಹುದು ಅವರೆಲ್ಲ ಕೂಡ. ಈ ತರ ಈ ಡೈವರ್ಷನ್ ಮಾಡೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ಒಬ್ಬ ಸಚಿವರಿಗೆ ಅಷ್ಟೊಂದು ಗೌರವ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದ್ರೆ ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ವರದಿ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳನ್ನು ಹೇಳಬೇಕು ಹೊರತು ಊಹಾಪೋಹಗಳ ಮೇಲೆ ಜನಗಳ ಮನಸ್ಸನ್ನ ಬೇರೆ ಕಡೆ ತಗೊಂಡೋಗ್ತಕ್ಕಂಥದ್ದು ಅದು ಸಂತೋಷ್ ಲಾಡ್ ಅವ್ರ ಬಾಯಲ್ಲಿ ಬರ್ತದೆ ಅನ್ಕೊಂಡಿಲ್ಲ. ಅವರೊಬ್ಬರು ಸಜ್ಜನರು ಅನ್ಕೊಂಡಿದ್ವಿ ನಾವು. ಅದಕ್ಕೋಸ್ಕರ ಅವ್ರು ಏನ್ ಹೇಳಿಕೆ ಇದೆ ಅನ್ನೋ ಅದು ಮರುಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ಅದರಲ್ಲೇನಾದ್ರೂ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಅಯ್ಯೋ ಅವಳು ಕೇಳ್ಬೇಡ ಅಂತ ಹೇಳ್ದ ಅಮ್ಮಂದ ಏನೋ ಹೇಳಪ್ಪ ಆಯ್ತು ಹೆಣ್ಮಕ್ಳು ವಿಚಾರ. ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು ಸಿಒಡಿ ತನಿಖೆಯನ್ನು ಕೊಟ್ಟಿದ್ರು ರಣ್ಯಾರಾವ್ ಕೇಸ್ ವಿಚಾರದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ. ಬಹುಶಃ ಸಿಐಡಿ ಅಧಿಕಾರಿಗಳು ಕೂಡ ಸಮರ್ಥವಾಗಿ ಇದನ್ನು ತನಿಖೆ ಮಾಡಿ ಅವ್ರು ಹೇಳಿರ್ತಾರೆ, ಸರ್ ನಾವು ರಿಪೋರ್ಟ್ ಕೊಡ್ತೀವಿ, ಇದರಲ್ಲಿ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ, ಗಣ್ಯರು ಕೂಡ ಇದ್ದಾರೆ, ಇದರಲ್ಲಿ ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಅವರು ತಿಳಿಸಿದ್ದ ಮೇರೆಗೆ ಅವರ ಸಿಒಡಿಯಿಂದ ವಾಪಸ್ ತಗೊಂಡಿದ್ದಾರೆ. ಆದರೆ ಅವರು ಸಿಒಡಿ ತನಿಖೆ ವಾಪಸ್ ತಗೊಂಡಿರಬಹುದು, ಆದರೆ ಇವತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಇಡಿ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು ಮತ್ತು ರೆವಿನ್ಯೂ ಗುಪ್ತಚರ ಇಲಾಖೆ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರ. ನಿನ್ನೆ ಸಿಒಡಿ ತಗೊಂಡಿರ್ತಕ್ಕಂಥದ್ದು ಬಹುಶಃ ಸಿಒಡಿ ವರದಿ ಕೂಡ ಇರ್ತಕ್ಕಂಥ ನೈಜ ವರದಿಯನ್ನು ಕೊಡ್ತಾರೆ ಅಂತ ಹೇಳಿ ಮುಜುಗರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ವಾಪಸ್ ತಗೊಂಡಿರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಹೇಳ್ತಾರೆ.
ಏವಿಯೇಷನ್ ಮಿನಿಸ್ಟರ್ ಭಾಗಿಯಾಗಿದ್ದಾರೆ ಅಂತ ಹೇಳುತ್ತೆ ನೇರವಾಗಿ ನೋಡ್ರಿ ಆರೋಪ ಯಾಕೆ ಆಗಿರಬಾರ್ದು ಅಂತ. ಆಯ್ತು ತನಿಖೆ ಮಾಡ್ರಿ. ನಿನ್ನೆ ಇನ್ಯಾರೋ ಒಬ್ರು ನಮ್ಮ ಎಸ್ ಟಿ ಸೋಮಶೇಖರ್ ಹೇಳಿದ್ರು ಬಿಜೆಪಿ ಅವರವರು ಅಂತ. ಅದನ್ನೇ ಬಿಜೆಪಿನ ಕಾಂಗ್ರೆಸ್ ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ಅವರು ಅಂದ್ರೆ ಅವ್ರು ಯಾಕೆ ಆಗಿರಬಾರ್ದು? ಕೇಂದ್ರ ಸಚಿವರಾಗಿದ್ರೆ ಮದುವೆಗೆ ಹೋಗ್ಬೇಕಾಗಿತ್ತಲ್ಲ, ಅಷ್ಟು ಕ್ಲೋಸ್ ಆಗಿದ್ದಿದ್ರೆ. ಕೇಂದ್ರ ಸಚಿವರಾಗಿತ್ತು ಅಂತಂದ್ರೆ ಬೆಂಗಳೂರಲ್ಲಿ ಯಾಕೆ ಸ್ಮಗ್ಲಿಂಗ್ ಮಾಡಕ್ಕೆ ಇದು ಮಾಡ್ತಾರೆ? ಇಡೀ ದೇಶದಲ್ಲಿ ಮಾಡಬಹುದು ಅವರೆಲ್ಲ ಕೂಡ. ಈ ತರ ಈ ಡೈವರ್ಷನ್ ಮಾಡೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ಒಬ್ಬ ಸಚಿವರಿಗೆ ಅಷ್ಟೊಂದು ಗೌರವ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದ್ರೆ ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ವರದಿ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳನ್ನ ಹೇಳ್ಬೇಕು ಹೊರತು ಊಹಾಪೋಹಗಳ ಮೇಲೆ ಜನಗಳ ಮನಸ್ಸನ್ನ ಬೇರೆ ಕಡೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಸಂತೋಷ್ ಲಾಡ್ ಅವ್ರ ಬಾಯಲ್ಲಿ ಬರ್ತದೆ ಅನ್ಕೊಂಡಿಲ್ಲ. ಅವರೊಬ್ಬರು ಸಜ್ಜನರು ಅನ್ಕೊಂಡಿದ್ವಿ ನಾವು. ಅದಕ್ಕೋಸ್ಕರ ಅವ್ರು ಏನ್ ಹೇಳಿಕೆ ಇದೆ ಅನ್ನೋ ಅದು ಮರುಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ಅದ್ರಲ್ಲಿ ಏನಾದ್ರು ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಕೇಸಲ್ಲಿ ಅಯ್ಯೋ ಅವಳು ಕೇಳ್ಬೇಡ ಅಂತ ಹೇಳ್ದ ಯಾಕಂದ್ರೆ ಏನು ಹೇಳಪ್ಪ ಆಯ್ತು. ಹೆಣ್ಮಕ್ಳು ವಿಚಾರ ವಾಪಸ್ ತಗೊಂಡಿದ್ದಾರೆ ಏನ್ ಹೇಳ್ತೀವಿ? ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು ಸಿಒಡಿ ತನಿಖೆಯನ್ನು ಕೊಟ್ಟಿದ್ರು ರಣ್ಯಾರಾವ್ ಕೇಸ್ ವಿಚಾರದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ. ಬಹುಶಃ ಸಿಐಡಿ ಅಧಿಕಾರಿಗಳು ಕೂಡ ಸಮರ್ಥವಾಗಿ ಇದನ್ನು ತನಿಖೆ ಮಾಡಿ ಅವ್ರು ಹೇಳಿರ್ತಾರೆ, ಸರ್ ನಾವು ರಿಪೋರ್ಟ್ ಕೊಡ್ತೀವಿ, ಇದರಲ್ಲಿ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ, ಗಣ್ಯರು ಕೂಡ ಇದ್ದಾರೆ, ಇದರಲ್ಲಿ ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಅವರು ತಿಳಿಸಿದ ಮೇರೆಗೆ ಅವರ ಸಿಒಡಿಯಿಂದ ವಾಪಸ್ ತಗೊಂಡಿದ್ದಾರೆ. ಆದರೆ ಅವರು ಸಿಒಡಿ ತನಿಖೆ ವಾಪಸ್ ತಗೊಂಡಿರಬಹುದು, ಆದರೆ ಇವತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಇಡಿ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು ಮತ್ತು ರೆವಿನ್ಯೂ ಗುಪ್ತಚರ ಇಲಾಖೆ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರ. ಸೊ ನಿನ್ನೆ ಸಿಒಡಿ ತಗೊಂಡಿರ್ತಕ್ಕಂಥದ್ದು ಬಹುಶಃ ಸಿಒಡಿ ವರದಿ ಕೂಡ ಇರ್ತಕ್ಕಂಥ ನೈಜ ವರದಿಯನ್ನು ಕೊಡ್ತಾರೆ ಅಂತ ಹೇಳಿ ಮುಜುಗರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ವಾಪಸ್ ತಗೊಂಡಿರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಹೇಳ್ತಾರೆ. ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟರ್ ಭಾಗಿಯಾಗಿದ್ದಾರೆ ಅಂತ ಹೇಳುತ್ತೆ ನೇರವಾಗಿ ನೋಡ್ರಿ ಆರೋಪ ಯಾಕೆ ಆಗಿರಬಾರ್ದು ಅಂತ. ಆಯ್ತು ತನಿಖೆ ಮಾಡ್ರಿ. ನಿನ್ನೆ ಇನ್ಯಾರೋ ಒಬ್ರು ನಮ್ಮ ಎಸ್ ಟಿ ಸೋಮಶೇಖರ್ ಹೇಳಿದ್ರು ಬಿಜೆಪಿ ಅವರವರು ಅಂತ. ಅದನ್ನೇ ಬಿಜೆಪಿನ ಕಾಂಗ್ರೆಸ್ ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ಅವರು ಅಂದ್ರೆ ಅವ್ರು ಯಾಕೆ ಆಗಿರಬಾರ್ದು? ಕೇಂದ್ರ ಸಚಿವರಾಗಿದ್ರೆ ಮದುವೆಗೆ ಹೋಗ್ಬೇಕಾಗಿತ್ತಲ್ಲ, ಅಷ್ಟು ಕ್ಲೋಸ್ ಆಗಿದ್ದಿದ್ರೆ. ಕೇಂದ್ರ ಸಚಿವರಾಗಿತ್ತು ಅಂತಂದ್ರೆ ಬೆಂಗಳೂರಲ್ಲಿ ಯಾಕೆ ಸ್ಮಗ್ಲಿಂಗ್ ಮಾಡಕ್ಕೆ ಇದು ಮಾಡ್ತಾರೆ? ಇಡೀ ದೇಶದಲ್ಲಿ ಮಾಡಬಹುದು ಅವರೆಲ್ಲ ಕೂಡ. ಈ ತರ ಈ ಡೈವರ್ಷನ್ ಮಾಡೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ಒಬ್ಬ ಸಚಿವರಿಗೆ ಅಷ್ಟೊಂದು ಗೌರವ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದ್ರೆ ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ವರದಿ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳನ್ನ ಹೇಳ್ಬೇಕು ಹೊರತು ಊಹಾಪೋಹಗಳ ಮೇಲೆ ಜನಗಳ ಮನಸ್ಸನ್ನ ಬೇರೆ ಕಡೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಸಂತೋಷ್ ಲಾಡ್ ಅವ್ರ ಬಾಯಲ್ಲಿ ಬರ್ತದೆ ಅನ್ಕೊಂಡಿಲ್ಲ. ಅವರೊಬ್ಬರು ಸಜ್ಜನರು ಅನ್ಕೊಂಡಿದ್ವಿ ನಾವು. ಅದಕ್ಕೋಸ್ಕರ ಅವ್ರು ಏನ್ ಹೇಳಿಕೆ ಇದೆ ಅನ್ನೋ ಅದು ಮರುಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ಅದ್ರಲ್ಲಿ ಏನಾದ್ರು ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಕೇಸಲ್ಲಿ ಅಯ್ಯೋ ಅವಳು ಕೇಳ್ಬೇಡ ಅಂತ ಹೇಳ್ದ ಯಾಕಂದ್ರೆ ಏನು ಹೇಳಪ್ಪ ಆಯ್ತು. ಹೆಣ್ಮಕ್ಳು ವಿಚಾರ ವಾಪಸ್ ತಗೊಂಡಿದ್ದಾರೆ ಏನ್ ಹೇಳ್ತೀವಿ? ಈಗ ನಿನ್ನೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು ಸಿಒಡಿ ತನಿಖೆಯನ್ನು ಕೊಟ್ಟಿದ್ರು ರಣ್ಯಾರಾವ್ ಕೇಸ್